ಮತದಾನವಿದೆ. ಇನ್ನು ತಮಿಳುನಾಡಿನಲ್ಲಿ ಒಂದೇ ಹಂತದ ಎಲೆಕ್ಷನ್ ಇದೆ. ಏಪ್ರಿಲ್ 23ರಂದು ಚುನಾವಣೆ ಮತ್ತು ಮೇ 4ಕ್ಕೆ ಫಲಿತಾಂಶ ಇರುವಂಥದ್ದು. ತಮಿಳುನಾಡಿನಲ್ಲಿ ಬಿಜೆಪಿ ಗೆಲ್ಲೋದು ಕಷ್ಟ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷ ಅಧಿಕಾರದಲ್ಲಿದೆ. ವಿಪಕ್ಷಗಳ ಒಕ್ಕೂಟಕ್ಕೆ ಸಮರ್ಥವಾದ ನಾಯಕನೇ ಇಲ್ಲ. ದಳಪತಿ ವಿಜಯ್ ನಂದಾರಿ ಸಪರೇಟ್ ಅಂತಿದ್ದಾರೆ. ವಿಜಯ್ ಜೊತೆ ಮೈತ್ರಿಗೆ ಬಿಜೆಪಿ ಇನ್ನಿಲ್ಲದ ಕಸರತ್ತನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ತಮಿಳುನಾಡಿನಲ್ಲಿ ಒಂದೇ ಹಂತದ ಎಲೆಕ್ಷನ್ ಇದೆ. ಏಪ್ರಿಲ್ 23ನೇ ತಾರೀಕಂದು ಚುನಾವಣೆ ಇರುವಂಥದ್ದು. ಮೇ 4ಕ್ಕೆ ಫಲಿತಾಂಶ ಇದೆ. ಇದು ತಮಿಳುನಾಡಿನಲ್ಲಿ ಆಗುವಂಥದ್ದು. ಈ ಒಂದು ಚುನಾವಣೆಯಲ್ಲಿ ವಿಪಕ್ಷಗಳ ಒಕ್ಕೂಟಕ್ಕೆ ಸಮರ್ಥವಾಗಿರುವಂತಹ ನಾಯಕನೇ ಇಲ್ಲ. ಇಲ್ಲಿ ದಳಪತಿ ವಿಜಯ್ ನನ್ನ ದಾರಿನೇ ಸಪರೇಟು ಅಂತ ಹೇಳ್ತಾ ಇದ್ದಾರೆ ಅವರು. ಇನ್ನು ಇದು ತಮಿಳುನಾಡಿನಲ್ಲಿ ಆಗ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಈಗಾಗಲೇ ಒಂದೇ ಹಂತದ ಎಲೆಕ್ಷನ್ ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿ ಗೆಲ್ಲೋದು ಸ್ವಲ್ಪ ಕಷ್ಟ, ತುಂಬಾ ಕಷ್ಟ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಸ್ಟಾಲಿನ್ನ ನೇತೃತ್ವದ ಡಿಎಂಕೆ ಪಕ್ಷ ಅಧಿಕಾರದಲ್ಲಿದೆ. ಈಗಿರಬೇಕಾದ್ರೆ ವಿಪಕ್ಷಗಳ ಒಕ್ಕೂಟಕ್ಕೆ ಸಮರ್ಥವಾದ ನಾಯಕನೇ ಇಲ್ಲಿ ಸಿಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ದಳಪತಿ ವಿಜಯ್ ನಂದಾರಿನೇ ಸಪರೇಟ್ ಅಂತ ಹೇಳ್ತಾ ಇದ್ದಾರೆ. ಪುದುಚೇರಿ ಏಪ್ರಿಲ್ 9ರಂದು ಚುನಾವಣೆ ಇದೆ. ಮೇ 4ಕ್ಕೆ ಫಲಿತಾಂಶ. ಮತ್ತು ಕೇರಳ ಕೂಡ ಏಪ್ರಿಲ್ 9ರಂದು ಚುನಾವಣೆ, ಮೇ 4ಕ್ಕೆ ಫಲಿತಾಂಶವಿದೆ. ಅಸ್ಸಾಂನಲ್ಲಿ ಕೂಡ ಏಪ್ರಿಲ್ 9ಕ್ಕೆ ಚುನಾವಣೆ, ಮೇ 4ಕ್ಕೆ ಫಲಿತಾಂಶ ಇರುವಂಥದ್ದು. ತಮಿಳುನಾಡು ಏಪ್ರಿಲ್ 23ರಂದು ಚುನಾವಣೆ ಇದೆ, ಮೇ 4ಕ್ಕೆ ಫಲಿತಾಂಶ ಹೊರಡಿಸುವಂಥದ್ದು. ಪಶ್ಚಿಮ ಬಂಗಾಳ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಮೊದಲ ಹಂತ ಏಪ್ರಿಲ್ 23ರಂದು ನಡೆಯುತ್ತೆ ಹಾಗೂ ಎರಡನೇ ಹಂತ ಏಪ್ರಿಲ್ 29ರಂದು ನಡೆಯುತ್ತೆ. ಆದರೆ ಫಲಿತಾಂಶ ಮಾತ್ರ ಮೇ 4ಕ್ಕೆ ಫಲಿತಾಂಶ ಹೊರಬರುವಂಥದ್ದು. ಪಂಚ ರಾಜ್ಯಗಳ ಸಮರ ಏನಿದೆ, ಪಂಚ ಸಮರಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು.